ಜಗೋ ಜಗೋ, ಯಾಕೋ ಇಷ್ಟೊಂದು ಬೇಜಾರಾಗಿ ಕುತ್ಕೊಂಡ್ಬಿಟ್ಟಿದೀಯಾ? ಏನಿಲ್ಲ ಕಣ, ಭಾಳ ಬೇಜಾರು. ಯಾಕೋ ಏನಾಯ್ತು? ಏನಿಲ್ಲ, ನಿನ್ನೆ ನಾನು ನನ್ನ ಹೆಂಡತಿ ಖಾಸಗಿ ಆಸ್ಪತ್ರೆಗೆ HIV ಪರೀಕ್ಷೆ ಮಾಡಿಸಿದ್ದೆ. ಹೌದಾ? ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನೋಡು, ನಾನು ನೀವೊಂದು ವಿಚಾರ ಹೇಳ್ತೀನಿ ಕೇಳು. 10 ವರ್ಷದಿಂದ ನಾನು HIV ಸೋಂಕಿತನಾಗಿ ಬದುಕ್ತಾ ಇದ್ದೀನಿ ಕಣೋ ಭೂಮಿ ಮೇಲೆ. ಹೌದಾ? ಹ್ಞೂ ಕಣೋ, 10 ವರ್ಷದಿಂದ. ಹೆದರಬೇಡ, ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೋಸ್ಕರ 1097 ಉಚಿತ ಸಹಾಯವಾಣಿ ಇದೆ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಾನು ದಾವಣಗೆರೆಯಿಂದ ಕರೆ ಮಾಡ್ತಿದ್ದೆ ಮೇಡಮ್. ಮೊನ್ನೆ ನನಗೂ ನನ್ನ ಹೆಂಡತಿಗೂ HIV ಇದೆ ಅಂತ ವರದಿ ಬಂದಿತ್ತು ಮೇಡಮ್, ಹಾಗಾಗಿ ಕಾಲ್ ಮಾಡಿದೆ. HIV ಇದೆ ಅಂತ ಹೇಳಿದ್ರು ಮೇಡಮ್, ಹಾಗಾಗಿ ಕಾಲ್ ಮಾಡಿದೆ ನಿಮಗೆ. ಓಕೆ ಮೇಡಮ್, ರವಿ ಈಗಲೇ ಹೋಗೋಣ ಕಣ. ಆಯ್ತು, ಎಲ್ಲೋ ನಮ್ಮ ಮತ್ತಿಗೆ ನೋಡು, ಎಷ್ಟು ಬೇಜಾರಿಂದ ಕೂತಿಲ್ಲ ನೋಡು. ಖುಷಿ ಖುಷಿ, ಬಾರಿ ಆಸ್ಪತ್ರೆಗೆ ಹೋಗೋಣ. ಯಾಕ್ರಿ, ನಮ್ಗಂತೂ ಕಾಯಿಲೆ ಬಂದು ನಮ್ಮ ಜೀವನ ಮುಗ್ದೋಗಿದೆ. ನಮ್ಮ ಮತ್ತ ಮಗುವಿನ ಕಥೆ ಆದ್ರೂ ಏನ್ರಿ? ಮಾರಾಯ್ತಿ, ಅಲ್ಲೆಲ್ಲ ಉತ್ತರ ಸಿಗುತ್ತೆ, ಬಾರಿ ಹೋಗೋಣ. ಖುಷಿ ಅವರೇ, HIV ಪರೀಕ್ಷಾ ವರದಿಯಲ್ಲಿ ನೀವಿಬ್ಬರಿಗೂ ಕೂಡ HIV ಇದೆ ಅಂತ ಹೇಳಿ ದೃಢಪಟ್ಟಿದ್ದೀರಿ. ನಿಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುರಕ್ಷಿತವಾಗಿ ಹೆರಿಗೆ ಮಾಡಿಸ್ತೀವಿ. ಮಗುವಿಗೆ ನೆವರಪಿನ್ ಸಿರಪ್ ಕೊಡ್ತೀವಿ. ಮಗುವಿಗೆ 18 ತಿಂಗಳು ಆಗೋವರೆಗೂ ಕೂಡ ಅನುಸರಣೆ ಮಾಡ್ತೀವಿ. ಮಗುವನ್ನು HIV ಮುಕ್ತವಾದ ಮಗುವನ್ನು ನೀವು ಪಡ್ಕೋಬಹುದು. ನಮ್ಮ ಮಗು ಆರೋಗ್ಯ ಹುಟ್ಟುತ್ತಲ್ಲ ಬನ್ನಿ ಬನ್ನಿ ಜಗದೀಶ್ ಅವರೇ, ಖುಷಿ ಅವರೇ, ಬನ್ನಿ. ಹೇಗಿದ್ದೀರಾ? ನಿಮ್ಮಿಂದ, ICTC ಸಿಬ್ಬಂದಿಯವರಿಂದ, ARTO ಸಿಬ್ಬಂದಿಯವರಿಂದ ಇವತ್ತು ನನ್ನ ಮಗಳು HIV ಮುಕ್ತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಮೇಡಮ್. ಇನ್ನೊಂದು ವಿಚಾರ ಗೊತ್ತಾ? ನನ್ನ ಮಗಳ ಹೆಸರು ಏನಂತ? ಇಲ್ಲ, ಗೊತ್ತಿಲ್ಲ, ಹೇಳಿ. ಏನಿದ್ದೀರಾ? ನಿಮ್ಮ ಹೆಸರು ಇಟ್ಟಿದ್ದೀವಿ ಮೇಡಮ್, ಯಶೋಧ ಅಂತ. ಹೌದಾ? ಚೆನ್ನಾಗಿದೆ. ಎಲ್ಲರೂ HIV ಪರೀಕ್ಷೆಯನ್ನು ಕಡ್ಡಾಯವಾಗಿ